ಇವಳಿಗೆ ಟ್ಯಾಬ್ಲೆಟ್ ನುಗ್ಸೋಕ್ಕೆ ಪೂಸಿ ಬೇರೆ ಹೊಡಿಬೇಕು. ನೋಡಿ ನೋಡಿ ಎಷ್ಟು ಅವತಾರ ಆಡ್ತಾಳೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾ ರಾವ್. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು. ಎದ್ದು ನೋಡಿಕೊಂಡ್ರೆ ಕಣ್ಣು ಊದ್ಕೊಂಡ್ಬಿಟ್ಟಿದೆ. ಯಾಕಂದರೆ ಇಷ್ಟು 3 ದಿನ ನಿದ್ದೆ ಸರಿಯಾಗಿರಲಿಲ್ಲ ಟ್ರಾವೆಲ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ನಿದ್ದೆ ಚೆನ್ನಾಗಿ ಮಾಡಿದ್ದಕ್ಕೆ ಇವತ್ತು ಫುಲ್ಲು ಕಣ್ಣು ಸ್ವಲ್ಪ ಊದಿತ್ತು. ಇನ್ನು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದೆ ನಾನು ಕೂಡ, ಬಿಕಾಸ್ ಪೂಜೆ ಮಾಡಬೇಕು ಅಂತ. ಆವಾಗ ಮುಕ್ತದಲ್ಲಿ ನೋಡಿಕೊಂಡ್ರೆ ಅಯ್ಯೋ ಪಿಂಪಲ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೀಪ ಹಚ್ಚಿ ಪ್ರಸಾದ ಎಲ್ಲ ತಂದಿದ್ವಲ್ಲ, ಸೊ ಅದರಿಂದ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದಮೇಲೆ ಭಗವದ್ಗೀತೆ ಓದೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ನನಗೆ ಎಷ್ಟಾಗುತ್ತೆ ಅಷ್ಟು ಪೇಜಸ್ನ ಓದ್ತೀನಿ. ಸೊ ಹಾಗೆ ಇವತ್ತು ಆ್ಯಕ್ಚುಲಿ ಅಧ್ಯಾಯ 1 ಸ್ಟಾರ್ಟ್ ಮಾಡಿದ್ದು. ಎಸ್, ಓದಿ ಮುಗಿಸ್ದೆ. ಆ್ಯಕ್ಚುಲಿ ಇದನ್ನು ಓದೋದ್ರಿಂದ ಒಳ್ಳೆ ಮೀನ್ಸ್ ಏನು ಹೇಳ್ಬೋದು, ಒಳ್ಳೆ ಲೈಫ್ ಸ್ಟೋರೀಸ್ ಆಗಿರ್ಬೋದು, ಪಾಠಗಳು ಆಗಿರ್ಬೋದು, ಜೀವನದ ಪಾಠಗಳು, ಮೌಲ್ಯಗಳು ತಿಳಿಯುತ್ತೆ ಅಂತ ಎಲ್ಲ ಕೇಳ್ಪಟ್ಟಿದ್ದೆ. ಅದರಿಂದ ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಅಡುಗೆ ಮನೆಗೆ ತಿಂಡಿ ಹಾಕ್ಕೊಂಡು ಅಲ್ಲೇ ಒಂಚೂರು ಡ್ಯಾನ್ಸ್ ಮಾಡ್ತಿದ್ದೆ. ಅದು ತಿನ್ನೋಕ್ಕಿಂತ ಮುಂಚೆ ಪ್ರಸಾದ ತಿನ್ಬಿಡೋಣ ಅಂತ ಪ್ರಸಾದ ತಿಂದೆ. ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ಇದ್ದಿದ್ದೆ ಅಲ್ವಾ ನಮ್ಮ ಎಡಿಟಿಂಗ್ ಕೆಲಸ. ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಊಟ ಮಾಡಿ, ಊಟನೂ ಕೂಡ ಲೇಟಾಗಾಯಿತು. ಸಂಜೆ ಹಾಗೇ ಹೋಗಿತ್ತು. ಅಷ್ಟರಲ್ಲಿ ಹೇರ್ ಸೀರಮ್ ಅಪ್ಲೈ ಮಾಡಿ, ಹೇರ್ ಆಯಿಲ್ ಅಲ್ಲ ಹೇರ್ ಸೀರಮ್ ಅಪ್ಲೈ ಮಾಡಿ ಸಂಜೆ ಕೂಡ ಪೂಜೆ ಮಾಡಿ ಮುಗಿಸ್ದೆ. ಆವಾಗ ಹೊರಗಡೆ ಹೋಗಿ ಇವ್ರ ಜೊತೆ ಸ್ವಲ್ಪ ಆಟ ನೋಡಿ ಅವಳ ಮಗಳಿಗೆ ಹೆಂಗೆ ಕಚ್ಚೆಳೀತಾಳೆ ಅಂತ. ಅಂದರೆ ಅವಳೇನು ನಿಜವಾಗ್ಲೂ ಕಚ್ತಿರೋದಲ್ಲ, ಜಸ್ಟ್ ಆಟ ಆಡ್ತಿರೋದು. ಇವರಿಬ್ಬರು ಆಟಗಳು ನೋಡಿಕೊಂಡು ನನಗಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಒಂದೊಂದು ಸಲ. ಇನ್ನು ಅವ್ರ ಜೊತೆ ಕೂತ್ಕೊಂಡು ನಾನು ಕೂಡ ಆಟ ಆಡ್ತೀನಿ. ಇವಳು ನೋಡಿ ಎಷ್ಟು ಚೆನ್ನಾಗಿ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಅದಾದಮೇಲೆ ಮಾತ್ರೆ ನುಂಗ್ಸೋಣ ಅಂತ ನೋಡಿದ್ರೆ ನೋಡಿ ಎಷ್ಟು ಅವತಾರ ಆಡ್ತಾಳೆ. ಎಷ್ಟು ಪೇಷನ್ಸಿಂದ ಇವಳಿಗೆ ಸಮಾಧಾನ ಮಾಡಿ ಪೂಸಿ ಹೊಡೆದು ಮಾತ್ರೆ ನುಂಗಿಸ್ಬೇಕು. ಬಟ್ ಒಂದು ಸಲ ಗಂಟ್ಲಿಗೆ ಹಾಕಿದ ತಕ್ಷಣ ಹಾಗೆ ನುಂಗ್ಕೊಂಡ್ಬಿಡ್ತಾಳೆ. ಬಟ್ ಹಿಡ್ದು ಹಾಕೋದೇ ಕಷ್ಟ ನೋಡಿ. ಹಾಕಿ ಬಾಯಿ ಮುಚ್ಚಿದ ತಕ್ಷಣ ನುಂಗ್ಕೊಂಡ್ಬಿಟ್ಲು. 2 ಮಾತ್ರೆ ಹಾಕೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯಿತು. ಇನ್ನು ಒಳಗಡೆ ಬಂದರೆ ಸ್ನ್ಯಾಕ್ಸ್ ಇತ್ತು ಅಂತ ಅದನ್ನು ತಿನ್ಕೊಂಡು ಓದ್ಕೊಳ್ಳೋಕ್ಕೆ ಕೂತ್ಕೊಂಡೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್.